ನಿಗೂಢ ಸ್ಫೋಟ ಪ್ರಕರಣ ದಾಖಲಾಗಿದೆ. ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಸದ್ಯ ಸಿಲಿಂಡರ್ ಸ್ಫೋಟ ಅಂತ ಹೇಳಲಾಗ್ತಾ ಇದೆ. ಓರ್ವ ಬಾಲಕ ಸಾವಿಗೀಡಾಗಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆರಂಭದಲ್ಲಿ ಇದನ್ನ ಸಿಲಿಂಡರ್ ಸ್ಫೋಟ ಅಂತಾನೆ ಹೇಳಲಾಗ್ತಾ ಇತ್ತು. ಆದರೆ ಇನ್ನೇನಾದ್ರೂ ಇರಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ನಿಗೂಢ ಸ್ಫೋಟ ಪ್ರಕರಣ. ಚಿನ್ನಯ್ಯನ ಪಾಳ್ಯದಲ್ಲಿ ಸ್ಫೋಟಕ್ಕೆ ಬಾಲಕ ಬಲಿಯಾಗಿದ್ದಾನೆ. ಘಟನೆಯಲ್ಲಿ 9 ವರ್ಷದ ಮುಬಾರಕ್ ಅನ್ನುವಂತಹ ಬಾಲಕ ಸಾವಿಗೀಡಾಗಿದ್ದಾನೆ. ಆ ಸ್ಫೋಟದ ತೀವ್ರತೆ ಎಷ್ಟಿದೆ ಅನ್ನೋದನ್ನ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು. ಅಕ್ಕಪಕ್ಕದಲ್ಲಿದ್ದಂತಹ 9ಕ್ಕೂ ಹೆಚ್ಚು ಮನೆಗಳಿಗೆ ಜಖಂ ಹಾನಿಯಾಗಿದೆ. ಮೂವರ ಸ್ಥಿತಿ ಗಂಭೀರ. ಓರ್ವ ಬಾಲಕ ಸಾವಿಗೀಡಾಗಿದ್ದಾನೆ. ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿಗೂಢ ಸ್ಫೋಟಕ್ಕೆ ಹಲವು ಮನೆಗಳು ಜಖಂ ಆಗಿದ್ದಾವೆ. ನೋಡಿ, ಸರಸಮ್ಮ 50 ವರ್ಷ, ಸಬ್ರಿನ್ ಬಾನು 35 ವರ್ಷ, ಕಸ್ತೂರಿ ಮತ್ತೊಬ್ರು, ಹಾಗೇನೆ ಫಾತಿಮಾ 8 ವರ್ಷ, ಕಸ್ತೂರಿ 28 ವರ್ಷ, ಸುಬ್ರಹ್ಮಣಿ ಇವರೆಲ್ಲರೂ ಕೂಡ ಅಲ್ಲಿದ್ದರು. ನೋಡಿ, ಘಟನೆಯಲ್ಲಿ 9 ವರ್ಷದ ಬಾಲಕ ಸಾವಿಗೀಡಾಗಿದ್ದಾನೆ. ನೋಡಿ, ಸಿಲಿಂಡರ್ ಸ್ಫೋಟ ಅಂತಾನೆ ಹೇಳಲಾಗ್ತಾ ಇದೆ. ಬಟ್ ಇನ್ನಷ್ಟು ತನಿಖೆ ಆಗಲೇಬೇಕು. ಸಿಲಿಂಡರ್ ಸ್ಫೋಟ ಅಂದಾಗ ಅದರ ತೀವ್ರತೆ ಅಂದಾಗ ಇಷ್ಟೇ ಅಂತಿರುತ್ತೆ. ಬಟ್ ಸುತ್ತಮುತ್ತ ಇರುವಂತಹ 9 ಮನೆಗಳು ಸಂಪೂರ್ಣವಾಗಿ ಜಖಂಗೊಂಡಿರೋದ್ರಿಂದ ಏನಿರಬಹುದು ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತನಿಖೆ ಮುಂದುವರೆದಿದೆ. ನೀವು ಆ ದೃಶ್ಯವನ್ನು ಗಮನಿಸಬಹುದು. ಸುತ್ತಮುತ್ತ ಇದ್ದಂಥ 9 ಮನೆಗಳು ಸಂಪೂರ್ಣವಾಗಿ ಜಖಂಗೊಂಡಿದ್ದಾವೆ. 7 ಮಂದಿ ಗಾಯಗೊಂಡಿದ್ದಾರೆ. ಸರಸಮ್ಮ, ಸಬ್ರಿನ್ ಬಾನು, ಕಸ್ತೂರಿ, ಫಾತಿಮಾ, ಸುಬ್ರಹ್ಮಣಿ ಇವರೆಲ್ಲರೂ ಕೂಡ ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ, ಈ ಹುಡುಗನೇ ಸ್ಫೋಟದಲ್ಲಿ ಬಲಿಯಾಗಿರುವುದು. ಮುಬಾರಕ್ 9 ವರ್ಷದ ಬಾಲಕ, ಈತ ಸಾವಿಗೀಡಾಗಿದ್ದಾನೆ. ಮತ್ತೊಂದು ಕಡೆ ನೀವೇನು ದೃಶ್ಯ ನೋಡ್ತಾ ಇದ್ದೀರಿ, ಇದು ಚಿನ್ನಯ್ಯನ ಪಾಳ್ಯದಲ್ಲಿ ಸ್ಫೋಟದ ಪರಿಣಾಮ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವಿಲ್ಲಿ ನೋಡ್ತೀರಿ. ಅಕ್ಕಪಕ್ಕದಲ್ಲಿ ಮನೆಗಳಿದ್ದಾವೆ, ಒಂದಕ್ಕೊಂದು ಮನೆಗಳು ಅಂಟಿಕೊಂಡಿದ್ದಾವೆ. ಸಿಲಿಂಡರ್ ಸ್ಫೋಟ ಆಗ್ತಾ ಇದ್ದಂತೆಯೇ ಈ ಸಂಪೂರ್ಣ ಸುತ್ತಮುತ್ತ ಇದ್ದ ಅಷ್ಟೂ ಮನೆಗಳು ಇಲ್ಲಿ ಜಖಂಗೊಂಡಿದ್ದಾವೆ. ನೀವು ನೋಡ್ಬೋದು ದೃಶ್ಯದಲ್ಲಿ. ಮೇಲ್ಛಾವಣಿ, ಗೋಡೆ ಎಲ್ಲವೂ ಕೂಡ ಕುಸಿದು ಹೋಗಿದೆ. ಹಾಗಾದರೆ ಇದು ಕೇವಲ ಸಿಲಿಂಡರ್ ಸ್ಫೋಟವಾ, ಮತ್ತೇನಾದರೂ ಕಾರಣ ಇರಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಸದ್ಯ ಪೊಲೀಸ್ನವರು ಕೂಡ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ. ಪುಟ್ಟ ಪುಟ್ಟ ಮನೆಗಳು ಅವೆಲ್ಲವೂ ಕೂಡ ಜಖಂಗೊಂಡಿದ್ದಾವೆ, ಹಾನಿಗೊಳಗಾಗಿದ್ದಾವೆ. ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆ ಇದು. ಚಿನ್ನಯ್ಯನ ಪಾಳ್ಯದಲ್ಲಿ ಆಗಿರುವಂಥ ಘಟನೆಯಲ್ಲಿ ನೀವು ಆ ಫೋಟೋದಲ್ಲಿ ಏನು ನೋಡ್ತಾ ಇದ್ರಿ, 9 ವರ್ಷದ ಮುಬಾರಕ್ ಸಾವಿಗೀಡಾಗಿದ್ದಾನೆ. ಕಸ್ತೂರಿ ಅನ್ನುವಂತಹ ಮಹಿಳೆ ಏನಿದ್ದಾರೆ, ಅವರು ವಾಸವಿದ್ದ ಮನೆಯಲ್ಲಿ ಆಗಿರುವಂಥ ಸ್ಫೋಟ ಇದು. 8 ಗಂಟೆ ಹಂಗೆ ವೈಬ್ರೇಷನ್ ಬಂತು. ಬಂದಿದ್ದಕ್ಕೆ ಮನೆಯಲ್ಲಿ ಎಬ್ಬರಿಸಕ್ಕೆ ಓಡ್ ಬಂದಿದ್ದಕ್ಕೆ ನಾನು ವೀಡಿಯೋ ಹಿಡಿದಿದ್ದು. ಮೊದಲು ಒಂದು ಲೇಡಿ, ಒಂದು ಅಮಾನು ಅವ್ರ ಫ್ಯಾಮ್ಲಿ, ಅವ್ರಿಗೆ ರೆಸ್ಕ್ಯೂ ಮಾಡಿ ಅವ್ರಿಗೆ ಕಳಿಸ್ಬಿಟ್ರು. ಅವ್ರಿಗೆ 2 ಮಕ್ಕಳು ಇದ್ದಾರೆ, 3 ಮಕ್ಕಳು. ಒಬ್ಬನಿಗೆ ಜಾಸ್ತಿ ಏಟಿತ್ತು, ಅವ್ರು ಎಕ್ಸ್ಪೈರ್ ಆಗಿದ್ದಾನಂತ ಇವಾಗ ಹೇಳಿದ್ದಾರೆ. ಮತ್ತು ಇನ್ನೂ ಒಂದು ಲೇಡಿ, ಅವ್ರ ಮಗಳು ಹೆಣ್ಮಗು ಇತ್ತು. ಚಿಕ್ಕ ಮಗುಗೆ ಅವ್ರಿಗೂ ಬರ್ನಿಂಗ್ ಥರ ಇತ್ತು. ಅವ್ರಿಗೂ ಕಳಿಸ್ಬಿಟ್ರು, ಲೇಡಿಗೂ ಎತ್ತಿ ರೆಸ್ಕ್ಯೂ ಮಾಡಿಬಿಟ್ರು. ನಮ್ಗೆ ಗೊತ್ತಿಲ್ಲ ಆ ಗೋಡೆಗಳು ಹೆಂಗೆ ಬಿಟ್ಟಿದ್ದೆ. ನಾವು ವೀಡಿಯೋ ಹಿಡ್ದಿದ್ದೀವಿ, ನಿಮ್ಗೆ ವೀಡಿಯೋ ಕಳಿಸಿದ್ದೀವಿ. ಎಷ್ಟು ಮನೆ ಹಿಂಗಾಗಿದೆ ಅಂತ ಇರಬೇಕು, ಒಂದು 10-12 ಮನೆ. ಭಾಳ ದುರದೃಷ್ಟಕರ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಮತ್ತು ಈ ರೀತಿಯಂಥ ಒಂದು ಘಟನೆ ಆಗಬಾರ್ದಿತ್ತು. ನಮ್ಮ ವಿಲ್ಸನ್ ಗಾರ್ಡನ್ ಆಡುಗೋಡಿ ಲಿಮಿಟ್ಸಲ್ಲಿ ಬರ್ತಕ್ಕಂಥ ವ್ಯಾಪ್ತಿ ಇದು. ಇಲ್ಲಿ ಏನಾಗಿದೆ, ಈಗ ನಮಗೆ ಬಂದಿರ್ತಕ್ಕಂಥ ಮಾಹಿತಿ ಏನಂತಂದರೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಪೊಲೀಸರು ಈಗ ಸರಿಯಾಗಿ ತನಿಖೆ ಮಾಡ್ತಾಯಿದ್ದಾರೆ. ತನಿಖೆ ನಂತರನೇ ನಾವು ಹೇಳಲಿಕ್ಕೆ ಸಾಧ್ಯ ಏನಾಗಿದೆ ಏನು ಅಂತ. ಗಾಯಾಳುಗಳು ಇವಾಗ ಒಂದು 20 ಜನ ಇಂಜುರಿ ಆಗಿದೆ ಅಂತ ಗೊತ್ತಾಯಿತು. ಒಂದು ಮಗುದು ಡೆತ್ ಆಗಿದೆ ಅಂತಲೂ ಗೊತ್ತಾಗಿದೆ. ಭಾಳ ಬೇಜಾರಾಗ್ತಕ್ಕಂಥ ಒಂದು ಸಂಗತಿ. ಆಮೇಲೆ ಒಂದು 8 ಜನ ಬಂದ್ಬಿಟ್ಟು ಸ್ವಲ್ಪ ಸೀರಿಯಸ್ ಇದ್ದಾರೆ ಅಂತ ಗೊತ್ತಾಗಿದೆ. ಎಲ್ಲ ಹಾಸ್ಪಿಟ್ಲ್ ಶಿಫ್ಟ್ ಆಗಿದ್ದಾರೆ. ಸರ್ಕಾರದ ವತಿಯಿಂದ ಏನೇನೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಈಗಾಗಲೇ ನಾವು DCM ಅವ್ರಿಗೂ ತಿಳಿಸಿದ್ದೀವಿ. DCM ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೂ ತಿಳಿಸಿದ್ದೀವಿ. ರಾಮಲಿಂಗ ರೆಡ್ಡಿ ಅವರು ಇನ್ನೇನು ಇನ್ಸ್ಪೆಕ್ಷನ್ಗೆ ಬರ್ತಾರೆ. ಆಮೇಲೆ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಅವರ PAಗೂ ತಿಳಿಸಿದ್ದೀವಿ, ಅವ್ರಿಗೂ ತಿಳಿಸಿದ್ದೀವಿ. ಈಗ ಈಗ ಮಾರ್ತಾಸಲ್ಲಿ ಸ್ವಲ್ಪ ಅಡ್ಮಿಟ್ ಆಗಿದ್ದಾರೆ. ಸಂಜಯ್ ಗಾಂಧಿ ಸ್ವಲ್ಪ ಅಡ್ಮಿಟ್ ಆಗಿದ್ದಾರೆ. ಈಗ ನಮ್ಗೆ ಬಂದಿರೋ ಮಾಹಿತಿ ಸಂಜಯ್ ಗಾಂಧಿಯಲ್ಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ. ವಿಶ್ವ, ಈ ಘಟನೆಗೆ ಖಚಿತ ಮಾಹಿತಿ ಲಭ್ಯವಾಗಿದೆಯಾ? ಯಾರಾದರೂ ಜನಪ್ರತಿನಿಧಿಗಳಿಗಾಗಲೇ ಆಗಮಿಸಿದ್ದಾರಾ? ಏನಿದೆ ಅಪ್ಡೇಟ್ಸ್?
ಎಸ್ ದಿವ್ಯಾ, ಪ್ರಮುಖವಾಗಿ ಈ ಚಿನ್ನಯ್ಯನ ಪಾಳ್ಯ ಏನಿದೆ ಆಡುಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಬ್ಲಾಸ್ಟ್ ಏನಿದೆ ಇಡೀ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿರುವಂಥದ್ದು. ಯಾಕಂತಂದರೆ ಬೆಳಗ್ಗೆ ಒಂದು 7:45 ಸುಮಾರಿಗೆ ಆ ಸ್ಥಳದಲ್ಲಿ ಒಂದು ದೊಡ್ಡ ಮಟ್ಟದ ಶಬ್ದ ಕೂಡ ಆಗಿರುವಂಥದ್ದು. ಅದು ಸಿಲಿಂಡರ್ ಬ್ಲಾಸ್ಟ್ ಆದ್ರೂ ಕೂಡ ಯಾವುದೇ ಹೊಗೆ ಮತ್ತು ಬೆಂಕಿ ಕೂಡ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಸ್ಥಳೀಯರಿಗೂ ಕೂಡ ಸಾಕಷ್ಟು ಆತಂಕ ಕೂಡ ಎದುರಾಗಿರುವಂಥದ್ದು. ಮೊದಲನೇದಾಗಿ ಒಂದು ದೊಡ್ಡ ಮಟ್ಟದ ವೈಬ್ರೇಷನ್ ಕೂಡ ಬರುತ್ತಂತೆ, ಅದಾದ ಮೇಲೆ ದೊಡ್ಡ ಮಟ್ಟದ ಶಬ್ದ ಕೂಡ ಬಂದಿರುವಂಥದ್ದು. ಇಲ್ಲಿ ವಾಸವಾಗಿದ್ದಂತಹ ಅನ್ನೋರ ಮನೆ ಏನಿದೆ ಆ ಮನೆಯಲ್ಲಿ ಒಂದು ಸ್ಫೋಟ ಸಂಭವಿಸಿರುವಂಥದ್ದು. ಈಗಾಗಲೇ ಸ್ಥಳೀಯ ಶಾಸಕರಾದಂತಹ ಉದಯ್ ಗೌಡಾಚಾರ್ ಆಗಿರಬಹುದು ಮತ್ತು ಬೇರೆ ಬೇರೆ ಪಕ್ಷದ ನಾಯಕರು ಕೂಡ ಸ್ಥಳಕ್ಕೆ ಆಗಮಿಸಿರುವಂಥದ್ದು ಮತ್ತು ಆಡುಗುಡಿ ಪೊಲೀಸರು ಕೂಡ ಇಲ್ಲಿ ಸ್ಥಳದಲ್ಲೇ ಬೀಡು ಬಿಟ್ಟಿರುವಂಥದ್ದು. ಮತ್ತು ಪೂರ್ವ ವಿಭಾಗದ ಜಂಟಿ ಆಯುಕ್ತರಾದಂತಹ ರಮೇಶ್ ಬಾನೋತಾದಿಯಾಗಿ ಮತ್ತು ಆಗ್ನೇಯ ವಿಭಾಗದ DCP ಸಾರಾ ಫಾತಿಮಾ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿರುವಂಥದ್ದು. ಇನ್ನು ಸ್ಥಳದ ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ 200ಕ್ಕಿಂತ ಹೆಚ್ಚು ಮೀಟರ್ ದೂರದವರೆಗೂ ಕೂಡ ಶಬ್ದ ಆಗಿದೆ ಮತ್ತು ಅಕ್ಕಪಕ್ಕದಲ್ಲಿ ಅಂತಂದರೆ ಇಲ್ಲಿ ಒಂದಕ್ಕೊಂದು ಮನೆಗಳು ಅಂಟಿಕೊಂಡಂತೆ ಇರುವಂಥದ್ದು. ಹೀಗಾಗಿ ಒಂದು ಮನೆ ಬ್ಲಾಸ್ಟ್ ಆದಂತಹ ಅನೇಕ ಶೀಟ್ಗಳಾಗಿರ್ಬೋದು, ಗೋಡೆಗಳಾಗಿರ್ಬೋದು ಕಂಪ್ಲೀಟಾಗಿ ಛಿದ್ರಗೊಂಡಿರುವಂಥದ್ದು. ಸದ್ಯಕ್ಕೆ ಮುಬಾರಕ್ ಎಂಬ ಒಬ್ಬ 9 ವರ್ಷದ ಬಾಲಕ ಈಗಾಗಲೇ ಘಟನೆಯಲ್ಲಿ ಮೃತಪಟ್ಟಿರುವಂಥದ್ದು ಮತ್ತು ಆತನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟಿರುವಂಥದ್ದು. ಹೀಗಾಗಿ ಈಗಾಗಲೇ ಗಾಯಾಳುಗಳ ವಿವರವನ್ನು ನೋಡಿದರೆ ಕಸ್ತೂರಮ್ಮ ಆಗಿರ್ಬೋದು, ಸರಸಮ್ಮ ಆಗಿರ್ಬೋದು, ಶಬರಿಂಬಾನ್ ಆಗಿರ್ಬೋದು ಮತ್ತು ಫಾತಿಮಾ ಆಗಿರಬಹುದು, ಕಯಾಲ ಆಗಿರ್ಬೋದು, ಸುಬ್ರಹ್ಮಣಿ ಮತ್ತು ಶೇಖ್ ನಜೀಬುಲ್ಲಾ ಅನ್ನೋರ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಇನ್ನು 20ಕ್ಕೂ ಹೆಚ್ಚು ಜನರಿಗೆ ಈ ಒಂದು ಘಟನೆಯಲ್ಲಿ ಗಾಯಗಳಾಗಿದೆ ಮತ್ತು ಅವ್ರಿಗೂ ಕೂಡ ಚಿಕಿತ್ಸೆ ಕೂಡ ಸ್ಥಳೀಯ ಆಸ್ಪತ್ರೆಗಳನ್ನು ಕೂಡ ನಡೀತಾ ಇರುವಂಥದ್ದು. ಇನ್ನು ಸ್ಥಳಕ್ಕೆ SDRF ಸಿಬ್ಬಂದಿ ಆಗಿರ್ಬೋದು, ಸ್ಥಳೀಯ ಪೊಲೀಸರಾಗಿರ್ಬೋದು ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟು ಮತ್ತು ಅಲ್ಲಿ ಇರುವಂತಹ ಅವಶೇಷಗಳೇನಿದೆ ಅವೆಲ್ಲವನ್ನೂ ಕೂಡ ತೆರವುಗೊಳಿಸುವಂತಹ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ಸಿಲಿಂಡರ್ ಬ್ಲಾಸ್ಟ್ಗಿಂತ ಹೊರತಾಗಿ ದೊಡ್ಡ ಮಟ್ಟಕ್ಕೆ ಅದಕ್ಕಿಂತ ಕೂಡ ಒಂದು ಬಾಂಬ್ ಬ್ಲಾಸ್ಟ್ ಆದಂತಹ ರೀತಿಯಲ್ಲೇ ಒಂದು ಸೌಂಡ್ ಬಂದಿರೋದ್ರಿಂದಾಗಿ ಸ್ಥಳೀಯರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಮತ್ತು ಸುಖ ನಿದ್ರೆಯಲ್ಲಿದ್ದಂತಹ ಜನ ಕೂಡ ಅಂತಂದರೆ ಇಲ್ಲಿಂದ ಈ ಒಂದು ಘಟನೆ ಏನು ನಡೆದಿದೆ ಘಟನೆ ಸ್ಥಳದಿಂದ 200 ಮೀಟರ್ವರೆಗೂ ಕೂಡ ಒಂದು ವೈಬ್ರೇಷನ್ ಆಯಿತು ಮತ್ತು ನಮಗೆ ಭಯ ಆಯಿತು ಅನ್ನೋ ಒಂದು ಆತಂಕವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸಿರುವಂಥದ್ದು. ಇನ್ನು ಸ್ಥಳದಲ್ಲಿರುವಂತಹ ಅವಶೇಷಗಳಾಗಿರ್ಬೋದು ಮತ್ತು ವಸ್ತುಗಳಾಗಿರ್ಬೋದು ಮತ್ತು ಮನೆಯಲ್ಲಿದ್ದಂತಹ ಕೆಲ ಸಿಲಿಂಡರ್ಗಳನ್ನು ಕೂಡ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಇದು ಸಿಲಿಂಡರ್ ಬ್ಲಾಸ್ಟಾ ಅಥವಾ ಬೇರೆ ಏನಾದರೂ ಇತ್ತ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕಂತಂದರೆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಯಿತು ಅಂತಂದರೆ ಮನೆಗಳು ಅಂಟುಕೊಂಡಿದ್ರೂ ಸಹ ಅವು ಬೇರೆ ಮನೆಗಳಿಗೂ ಹಾನಿ ಆಗುತ್ತೆ. ಆದರೆ 200 ಮೀಟರ್ಗೂ ಹೆಚ್ಚು ವೈಬ್ರೇಷನ್ ಆಗುವಂಥದ್ದು ಮತ್ತು ಅದೇ ರೀತಿಯಾಗಿ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಇಲ್ಲಿ ನಾನು ಏನು ಗ್ಲಾಸ್ಗಳನ್ನು ಏನು ತೋರಿಸ್ತಾ ಇದ್ದೀನಿ ಈ ಗ್ಲಾಸ್ಗಳೇನು ಬಿದ್ದಿದೆ ಇಲ್ಲಿ ಆ ಒಂದು ಗ್ಲಾಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಕೂಡ ಸಂಪೂರ್ಣವಾಗಿ ಒಡೆದು ಹೋಗಿರುವಂಥದ್ದು. ಇದಿಷ್ಟೇ ಅಲ್ಲ, ಪಕ್ಕದಲ್ಲಿರುವಂತಹ ಕ್ರಾಸ್ ಏನಿದೆ ಆ ಕ್ರಾಸ್ನ ಈ ಕಿಟಕಿ ಗ್ಲಾಸ್ಗಳು ಕೂಡ ಛಿದ್ರ ಆಗಿರುವಂಥದ್ದು. ಸ್ಥಳೀಯರು ಕೂಡ ಮನೆಯಿಂದ ಹೊರಗಡೆ ಬಂದಿರುವಂಥದ್ದು. ಇನ್ನೂ ಅನೇಕರು ಬೆಳಗ್ಗೆನೇ ಕೆಲಸಕ್ಕೆ ಹೋದವರಿದ್ದರು ಮತ್ತು ಇನ್ನೂ ಕೆಲವರು ಆವಾಗ ತಾನೇ ನಿದ್ರೆಯಲ್ಲಿದ್ದರು, ಅವರು ಕೂಡ ಶಾಕ್ ಆಗಿರುವಂಥದ್ದು. ಏನಾಯಿತು ನಮ್ಮ ಏರಿಯಾದಲ್ಲಿ ಒಂದು ಆತಂಕವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇನ್ನು ಇಲ್ಲಿರುವಂತಹ ವಸ್ತುಗಳಾಗಿರ್ಬೋದು ಮತ್ತು ಏನೆಲ್ಲ ಪರಿಕರಗಳಿಗೆ ಏನಿದೆ ಇಲ್ಲಿ ಗೋಡೆಗಳಾಗಿರ್ಬೋದು ಮತ್ತು ಮನೆಯಲ್ಲಿರುವಂಥ ವಸ್ತುಗಳಾಗಿರ್ಬೋದು ಅವೆಲ್ಲವೇ ಏನು ಛಿದ್ರಗೊಂಡಿರುವಂಥದ್ದು ಅವೆಲ್ಲವನ್ನೂ ಕೂಡ ಪರಿಶೀಲನೆ ನಡೆಸುವಂಥದ್ದು ಮತ್ತು ಅತಿ ಸೂಕ್ಷ್ಮವಾಗಿ. ಯಾಕಂತಂದರೆ ಯಾವುದೇ ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆ ನಡೆಸಬೇಕಾಗುತ್ತೆ ಮತ್ತು ಸ್ಥಳೀಯರು ಕೂಡ ಇಲ್ಲಿ ಗಾಯಗೊಂಡಂಥವರನ್ನು ಸ್ಥಳೀಯ ಆಸ್ಪತ್ರೆಗೆ ಅಂತಂದರೆ ರೆಸ್ಕ್ಯೂ ಮಾಡಿ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ, ಇಲ್ಲೇ ಜಂಟಿ ಆಯುಕ್ತರಾದಂತಹ ರಮೇಶ್ ಬಾನೋತ್ ಅವರು ಕೂಡ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಸಾರಾ ಫಾತಿಮಾ ಅವರು ಕೂಡ ಸ್ಥಳದಲ್ಲೇ ಇದ್ದಾರೆ ಮತ್ತು ಸ್ಥಳದಲ್ಲಿ ಏನೆಲ್ಲ ಘಟನೆ ಆಗಿದೆ ಅದರ ಬಗ್ಗೆ ಕಂಪ್ಲೀಟಾಗಿ ಅವಲೋಕಿಸುವಂತಹ ಕೆಲಸ ಮತ್ತು ಗಾಯಾಳುಗಳ ಪರಿಸ್ಥಿತಿ ಆಗಿರ್ಬೋದು ಮತ್ತು ಮುಂದಿನ ಕಾರ್ಯಾಚರಣೆ ಹೇಗಿರಬೇಕು ಮತ್ತು ಇದರ ಹಿನ್ನೆಲೆ ಏನು ಮತ್ತು ಸಿಲಿಂಡರೇ ಬ್ಲಾಸ್ಟ್ ಆಯಿತಾ ಅಥವಾ ಬೇರೆ ಏನಾದರೂ ಇತ್ತ ಅನ್ನೋ ಒಂದು ಆ್ಯಂಗಲ್ನಲ್ಲೂ ಕೂಡ ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಜಂಟಿ ಆಯುಕ್ತರಾದಂತಹ ರಮೇಶ್ ಬಾನೋತ್ ಅವರು ಕೂಡ ಮಾಹಿತಿಯನ್ನು ಕೊಡ್ತಾರೆ ಮಾಧ್ಯಮಗಳಿಗೆ. ಆದರೆ ಇದಕ್ಕೂ ಮುಂಚೆ ಇಲ್ಲಿ ಸ್ಥಳೀಯ ಶಾಸಕರಾದಿಯಾಗಿ ಮತ್ತು ಇಲ್ಲಿರುವಂತಹ ಸ್ಥಳೀಯ ಮುಖಂಡರು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ಅದೇ ರೀತಿಯಾಗಿ ಅವರು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಆದರೂ ಜನವರಿ ಅಂದರೆ ಈ ಸ್ವಾತಂತ್ರ್ಯ ದಿನಾಚರಣೆ ಏನಿದೆ ಇವತ್ತು ಆಗಸ್ಟ್ 15ರಿಂದ ಈ ರೀತಿಯಾದಂತಹ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂಥದ್ದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಆದರೆ ಇಷ್ಟರ ಮಟ್ಟಿಗಿನ ಹಾನಿಯಾಗಬೇಕು ಅಂತಂದರೆ ಇದರ ಹಿನ್ನೆಲೆ ಏನು ಮತ್ತು ಇದರ ಹಿಂದೆ ಏನಿದೆ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗಿರುವಂಥದ್ದು. ಈಗಾಗಲೇ ಘಟನೆಯಲ್ಲಿ ಏನು ಮುಬಾರಕ್ ಅನ್ನೋ ಒಂದು 9 ವರ್ಷದ ಬಾಲಕ ಮೃತಪಟ್ಟಿದ್ದಾನಲ್ಲ, ಹೀಗಾಗಿ ಸಾಕಷ್ಟು ಆತಂಕಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ ಮತ್ತು ಇದರಲ್ಲಿದ್ದಂತಹ ಜನ ಏನಿದ್ದಾರೆ ಅಂದರೆ ಗಾಯಗೊಂಡವರು ಏನಿದ್ದಾರೆ ಅವ್ರಿಗೂ ಕೂಡ ಸ್ಥಳೀಯ ಆಸ್ಪತ್ರೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಮತ್ತು ಸರ್ಕಾರದಿಂದ ಏನೆಲ್ಲ
ಏನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಒಂದು ಮಾತುಗಳನ್ನು ಕೂಡ ಸ್ಥಳೀಯರು ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಘಟನೆ ಏನಿದೆ, ಈ ಒಂದು ಘಟನೆಯೇ ಚಿನ್ನಯ್ಯಪಾಳ್ಯದ ಜನರನ್ನು ಬೆಚ್ಚಿ ಬೀಳಿಸಿದೆ ಮತ್ತು ಆ ಪೊಲೀಸರಿಗೂ ಕೂಡ ಸ್ವಲ್ಪ ತಲೆನೋವನ್ನು ತಂದಿಟ್ಟಿರುವಂಥದ್ದು. ಹೀಗಾಗಿ ಪರಿಶೀಲನೆ ನಡೆಸುವಂಥದ್ದು ಮತ್ತು ಕಂಪ್ಲೀಟಾಗಿ ಇಲ್ಲಿರುವಂತಹ ವಸ್ತುಗಳಾಗಿರ್ಬೋದು ಮತ್ತು ನೋಡಿ ನೀವು ಈಗ ತೋರಿಸ್ತಾ ಹೋಗ್ತೀರಿ ಇಲ್ಲಿರುವಂತಹ ಗೋಡೆಗಳನ್ನು ಕೂಡ ಕಂಪ್ಲೀಟಾಗಿ ಅವೆಲ್ಲವನ್ನು ಕೂಡ ನೀವು ತೋರಿಸ್ತಾ ಇರುವಂತಹ ದೃಶ್ಯಗಳು ಸ್ಪಷ್ಟವಾಗ್ತಾ ಇದೆ, ಒಂದಕ್ಕೊಂದು ಮನೆಗಳು ಅಂಟಿಕೊಂಡಿದ್ದಾವೆ. ಹಾಗಾಗಿ ಸಿಲಿಂಡರ್ ಸ್ಫೋಟಕ್ಕೆ ಈ ಘಟನೆ ಆಗಿರೋದು ಅನ್ನೋದ್ರ ಬಗ್ಗೆ ಏನಾದರೂ ಖಚಿತ ಮಾಹಿತಿಯನ್ನು ಪೊಲೀಸ್ ಇನ್ಫಾರ್ಮೇಷನ್ ಇಂದ ನಿಮಗೆ ಲಭ್ಯವಾಗ್ತಿದೆಯಾ ಒಂದು, ಮತ್ತು ಸ್ಫೋಟದ ತೀವ್ರತೆಯನ್ನು ನೀವು ನೋಡಿದ್ರೆ ಅದು ಸಿಲಿಂಡರ್ ಸ್ಫೋಟ ಅಂತ ಅನ್ಸುತ್ತಾ ಅಂತ? ದಿವ್ಯಾ, ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಅಂದರೆ ಪ್ರಾಥಮಿಕ ತನಿಖೆಯ ಹಂತದಲ್ಲಿ ದೊಡ್ಡ ಮಟ್ಟದ ಸೌಂಡ್ ಬಂದಂಥ ಸಂದರ್ಭದಲ್ಲಿ, ಯಾಕಂತಂದರೆ ಯಾವುದೇ ಒಂದು ಘಟನೆ ನಡೀಬೇಕಾದ್ರೂ ಕೂಡ ಬೆಳ್ಳಂಬೆಳಗ್ಗೆ ಮನೆಯಲ್ಲಿದ್ದಂತಹ ಜನ ಅಡುಗೆ ಮಾಡೋದಕ್ಕೋ ಅಥವಾ ಬೇರೆ ಕೆಲಸಕ್ಕೋ ಸಿಲಿಂಡರ್ನ ಆನ್ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅಂತಂದರೆ ಆನ್ ಮಾಡಿದಂಥ ಸಂದರ್ಭದಲ್ಲಿ ಗ್ಯಾಸ್ ಲೀಕೇಜ್ ಇತ್ತು ಅಂತಂದರೆ ಅದು ಸಿಲಿಂಡರ್ ಬ್ಲಾಸ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಆಗಿರಬಹುದು ಅನ್ನೋ ಒಂದು ಸಂಶಯವನ್ನು ಪೊಲೀಸರು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಇದರ ಹೊರತಾಗಿ ಇಲ್ಲಿ ಆಗಿರುವಂತಹ ಹಾನಿ ಎಷ್ಟರ ಮಟ್ಟಿಗಿದೆ ಅಂತಂದರೆ ನಿಜವಾಗ್ಲೂ ಕೂಡ ಮನೆಯ ಒಂದು ಛಾವಣಿ ಆಗಿರ್ಬೋದು, ಶೀಟ್ಗಳಾಗಿರ್ಬೋದು ಮತ್ತು ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಿಗೂ ಕೂಡ ಸಾಕಷ್ಟು ಹಾನಿಯಾಗಿದೆ ಅಂತಂದರೆ ಇದು ಸಾಕಷ್ಟು ಸಂಶಯಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಹೀಗಾಗಿ ಪ್ರಾಥಮಿಕ ತನಿಖೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಅಂದ್ಕೊಂಡ್ರೂ ಕೂಡ ಪೊಲೀಸರ ಒಂದು ತನಿಖೆ ಮತ್ತು ಇಲ್ಲಿರುವಂತಹ ವಸ್ತುಗಳು ಮತ್ತು ಇಲ್ಲಿರುವಂತಹ ಏನೆಲ್ಲ ಎವಿಡೆನ್ಸ್ಗಳೇನಿದೆ ಮತ್ತು ಸೋಕೋ ಟೀಮ್ ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ಹೀಗಾಗಿ ಆ ಒಂದು ಸೋಕೋ ಟೀಮ್ ಮತ್ತು ಕಲೆಕ್ಟ್ ಮಾಡಿಕೊಳ್ಳುವಂಥದ್ದು ಮತ್ತು ವಿಧಿವಿಜ್ಞಾನ ತಜ್ಞರು ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅವರು ಬಂದಂತಹ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳು ಕೂಡ ಪತ್ತೆ ಆಗಬೇಕಾಗುತ್ತೆ ಮತ್ತು ವಸ್ತುಗಳು ಕೂಡ ಪತ್ತೆ ಆಗುತ್ತೆ. ಅಂದರೆ ಖಚಿತತೆ ಇನ್ನೂ ಸರಿಯಾಗಿಲ್ಲ. ಆದರೆ ಮೇಲ್ನೋಟಕ್ಕೆ ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನೋದು ಮಾತನ್ನು ಮಾತ್ರ ಪೊಲೀಸರು ಹೇಳ್ತಾ ಇರುವಂಥದ್ದು. ಹೀಗಾಗಿ ತನಿಖೆಯ ನಂತರ ಕೆಲವೊಂದು ಅಂಶಗಳು ಬಯಲಿಗೆ ಬರಬೇಕಾಗಿದೆ. ಆದರೆ ಈ ಒಂದು ಬ್ಲಾಸ್ಟ್ ಏನಿದೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಹೀಗಾಗಿ ಮುಂದೆ ಪೊಲೀಸ್ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ತನಿಖೆಯನ್ನು ನಡೆಸ್ತಾರೆ ಮತ್ತು ಏನೆಲ್ಲ ಅಂಶಗಳನ್ನು ಹೊರಗೆ ತೆಗಿತಾರೆ ಅನ್ನೋದ್ರ ಮೇಲೆ ಈ ಒಂದು ಅಂಶ ಏನು ಇದಕ್ಕೆ ಖಚಿತ ಕಾರಣ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.